ಬೆಳ್ತಂಗಡಿ ತಾಲೂಕಿನ ಗುರುವಾಯನಕೆರೆ ಸಮೀಪದ ಶಕ್ತಿನಗರ ಎನ್ನುವಂಥದ್ದು ಪ್ರದೇಶ ಇದೆ. ಇಲ್ಲಿ ವಿದ್ಯುತ್ ಸಬ್ಸ್ಟೇಷನ್ ಇದೆ. ಮಂಗಳೂರಿನ ಹೆಸರಾಂತ ಮರದ ವ್ಯಾಪಾರದ ಸಂಸ್ಥೆಯೊಂದು ಇಲ್ಲಿ ಆ ಸಬ್ಸ್ಟೇಷನನ್ನು ಸ್ಥಾಪಿಸಿದೆ. ಪಶ್ಚಿಮ ಘಟ್ಟದ ವಾಹಿನಿಯಲ್ಲಿ ವಿದ್ಯುತ್ತು ಉತ್ಪಾದನೆ ಮಾಡಿ ಅದನ್ನು ಸ್ಟೋರೇಜ್ ಮಾಡುವಂತಹ ಪ್ರದೇಶ. ಈ ಪ್ರದೇಶದ ಆಸುಪಾಸಿನಲ್ಲಿ ಯುವಕನೊಬ್ಬನ ಮೃತದೇಹ ಪತ್ತೆಯಾಗಿದೆ. ಅಂದಹಾಗೆ ಆ ಯುವಕನ ಹೆಸರು ಮುಸ್ತಾಕ್, 27 ವರ್ಷದ ಯುವಕ, ವೃತ್ತಿಯಲ್ಲಿ ಚಾಲಕ. ಆದರೆ ಆತನಿಗೆ ದಿನನಿತ್ಯ ಕೆಲಸ ಇರಲಿಲ್ಲ. ಯಾರಾದರೂ ಚಾಲಕ ವೃತ್ತಿಗೆ ಕರೆದ್ರೆ ಹೋಗ್ತಾ ಇದ್ದ. ಈತನ ಮನೆ ಇರುವುದು ತಣ್ಣೀರು ಪಂಥ ಗ್ರಾಮದ ಕಲ್ಲೇರಿಯ ಜನತಾ ಕಾಲೋನಿಯಲ್ಲಿ. ಈತನ ತಂದೆಯ ಹೆಸರು ಶರೀಫ್ ಅಂತ ಹೇಳಿ. ಇಂತಹ ಯುವಕ ಶಕ್ತಿನಗರದ ವಿದ್ಯುತ್ ಸಬ್ಸ್ಟೇಷನ್ನ ಆವರಣದಿಂದ ಹೊರಕ್ಕೆ ಶವವಾಗಿ ಪತ್ತೆಯಾದದ್ದು ಜುಲೈ 1ರಂದು ಬೆಳಿಗ್ಗೆ. ಈತ ಜೂನ್ 30ರಂದು ರಾತ್ರಿ ವೇಳೆ ಅಂದರೆ ಸುಮಾರು 9 ಗಂಟೆಯ ವೇಳೆಗೆ ಆತನ ತಮ್ಮ ಮುಸಾಫಿರ್ ಎಂಬಾತನ ಬೈಕಿನಲ್ಲಿ ಮನೆಯಿಂದ ಮದ್ದಡಕಕ್ಕೆ ಬಂದು ತದನಂತರ ಎಲ್ಲಿಗೆ ಹೋಗಿದ್ದಾನೆ ಎನ್ನುವಂತಹ ಮಾಹಿತಿಗಳು ಇಲ್ಲ. ಮುಸ್ತಾಕ್ನ ಅನುಮಾನಾಸ್ಪದ ಸಾವು 10 ಹಲವು ಸಂಶಯಗಳನ್ನು ಉಂಟು ಮಾಡಿದೆ. ಮೃತದೇಹ ಪತ್ತೆಯಾದಂತಹ ಸ್ಥಳದಲ್ಲಿ ಯಾವುದೇ CC ಕ್ಯಾಮರಾಗಳು ಇಲ್ಲ. ಆ ವಿದ್ಯುತ್ ಸಬ್ಸ್ಟೇಷನ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಕಬ್ಬಿಣದ ವಸ್ತುಗಳನ್ನು ಸಂಗ್ರಹಿಸಿ ಕಟ್ಟಿ ಇಡಲಾಗಿದ್ದಂತಹ ಕೆಲವೊಂದು ಕುರುಹುಗಳಿದೆ. ಆ ಪ್ರದೇಶ ಅತ್ಯಂತ ನಿರ್ಜನ ಪ್ರದೇಶ. ಇತ್ತೀಚೆಗಷ್ಟೇ ಅಲ್ಲಿಗೆ ಹೋಗುವ ರಸ್ತೆಗೆ ಡಾಮರು ಹಾಕಲಾಗಿತ್ತು. ಅಂತಹ ಪ್ರದೇಶದಲ್ಲಿ ಕೆಲವೊಂದು ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯುತ್ತಿತ್ತು ಎನ್ನುವಂತಹ ಮಾಹಿತಿಗಳು ಇವೆ. ಅಂತಹ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಈ ಘಟನೆಯ ಬಗ್ಗೆ ಮುಸ್ತಾಕ್ನ ತಂದೆ ಶರೀಫ್ ಅವರೇ ವಿವರಿಸಿದ್ದಾರೆ, ಕೇಳಿ. ಯಾರು ಸಾಯಿಸಿ ತಂದು ತಗೊಂಡು ಬಿಸಾಡಿದ್ದಾರೆ ಸರ್ ಅಲ್ಲಿ. ಓಕೆ, ಅವನಿಲ್ಲಿ ಯಾವಾಗ ಮನೆಯಿಂದ ಹೋಗಿದ್ದಾನೆ ಅಂತೇಳಿ? ನಿನ್ನೆ ನೈಟ್ 9:30 ಗಂಟೆಗೆ ಮನೆಯಿಂದ ಬಂದಿದ್ದು ಸರ್. ಅವ್ರು ಯಾರು ಬಿಟ್ಟರು ಗಾಡಿಗೆ? ಅದು ನನ್ನ ತಮ್ಮ ಮಗನೇ, ದೊಡ್ಡ ಚಿಕ್ಕ ಮಗ ಬಿಟ್ಟಿದ್ದ ಅವನು. ಓಕೆ, ನನ್ನ ಚಿಕ್ಕ ಮಗ ಎಲ್ಲಿಗೆ ಬಿಟ್ಟು? ಅದು ಇಲ್ಲಿ ಮದ್ದಡಕಕ್ಕೆ ಬಿಟ್ಟಿದ್ದ. ಓಕೆ, ಅಂದರೆ ಏನು ಕೆಲಸ ಮಾಡ್ತಿದ್ರು ಅವರು? ಅವ್ನು ಡ್ರೈವರ್ ಕೆಲಸ ಮಾಡೋದು ಸರ್. ಓಕೆ, ಲಾರಿಯಲ್ಲಿ ಹೋಗ್ತಾನೆ, ಯಾರು ಲಾರಿಯಲ್ಲಿ ಕರೆದ್ರು ಹೋಗ್ತಾನೆ. ಓಕೆ. ಹಾಗೆ ನಿನ್ನೆ ಅವರು ಹೊರಟದ್ದು ಅದೇ ಲೋಡ್ ಆಗಿದೆ ಅಂತ ಹೇಳಿ ಫೋನ್ ಮಾಡಿ ಅವರು ಕರೆಸಿದ್ದು. ಓಕೆ, ಅದಕ್ಕೆ ಇವನು ಬಿಡ್ಲಿಕ್ಕೆ ಅಂತ ನನ್ನ ಚಿಕ್ಕ ಮಗ ಬಂದಿದ್ದಾನೆ. ನೈಟ್ 9:30ಗೆ ಮನೆಯಿಂದ ಬಿಟ್ಟಿದ್ದಾನೆ. 10 ಗಂಟೆಗೆ ಅಲ್ಲಿ ಬಿಟ್ಟು ವಾಪಸ್ ಮನೆಗೆ ಬಂದಿದ್ದಾನೆ ಚಿಕ್ಕ ಮಗ. ಓಕೆ, ಅದರ ನಂತರ ಎಂತ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ. ಈಗ ಬೆಳಿಗ್ಗೆ ಒಂದು 12 ಗಂಟೆ 11 ಗಂಟೆ ಆಗಿದೆ ಅಂತ, 11:30 ಆಗಿದೆ. ಅಷ್ಟೊತ್ತಿಗೆ ನಮ್ಮ ಬಾವರಿಗೆ ಫೋನ್ ಮಾಡಿತ್ತು. ಅವರು ನನಗೆ ಹೇಳಿದರು ಈ ವಿಷಯ ಆಗಿದೆ ಅಂತ. ಆ ಸ್ಪಾಟನ್ನೆಲ್ಲ ನೋಡಿದಾಗ ಯಾವ ರೀತಿಯಾಗಿ ಘಟನೆ ನಡೆದಿದೆ ಅಂತ ಹೇಳಿ ಸರ್, ಅಲ್ಲಿ ಸ್ಪಾಟಲ್ಲಿ ಅಂದರೆ ಎಲ್ಲ ಪುಡಿ ಆಗಿದೆ. ಅಲ್ಲಿ ಎತ್ಕೊಂಡು ಬಂದೇ ಅಲ್ಲಿ ಬಿಸಾಕಿದ್ದಾರೆ. ಅಂದರೆ ಬೇರೆ ಕಡೆ ಅಲ್ಲಿ ಮೊರಡ ಮಾಡಿದೆಯಲ್ಲ, ಅದು ಬೇರೆ ಕಡೆ ಮಾಡಿ ಅಲ್ಲಿಗೆ ತಗೊಂಡ್ಬಂದು ಬಿಸಾಡಿದ್ದಾರೆ. ಯಾರೇ ಮಾಡಿರಲಿ, ಅವ್ರಿಗೂ ಮಕ್ಕಳಿದ್ದಾರೆ. ಇನ್ನು ಅವ್ರಿಗೆ ಮಕ್ಕಳು ಇಲ್ಲದಿದ್ದರೂ ಮಕ್ಕಳು ಹುಟ್ಟುತ್ತಾರೆ. ಇನ್ನೊಬ್ಬರ ನೋವು ಅವ್ರಿಗೆ ಹೇಗೆ ಅಂತ ಚೆನ್ನಾಗಿ ಗೊತ್ತಾಗ್ತದೆ. ಒಂದು. ಎರಡನೇದಾಗಿ ಇದಕ್ಕೆ ತಕ್ಕ ಅಧಿಕಾರಿಗಳು ಯಾವ ಕ್ರಮ ಉಂಟು ಅದನ್ನು ಸೂಕ್ತವಾಗಿ ಅವ್ರು ಮಾಡಬೇಕು, ಸೂಕ್ತವಾಗಿ ಕ್ರಮ ಕೈಗೊಳ್ಳಬೇಕು. ಯಾಕಂತ ಹೇಳಿದರೆ ಇನ್ನು ಅವರಿಗೆ ಸಪೋರ್ಟ್ ಮಾಡೋದು, ಇವರಿಗೆ ಸಪೋರ್ಟ್, ನನ್ನ ಮಗನಿಗೂ ಸಪೋರ್ಟ್ ಮಾಡೋದು ಬೇರೆ, ಅವ್ರಿಗೂ ಸಪೋರ್ಟ್ ಮಾಡಬಾರ್ದು. ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕು. ಈಗ ಏನಂತ ಹೇಳಿದರೆ ಅವರ ಕುತ್ತಿಗೆಯಲ್ಲಿ ಸರಿಗೆಗಳು ಕೆಲವೊಂದು ಸಿಕ್ಕಾಕೊಂಡಿದೆ. ಅದು ಹೇಗೆ? ಅದು ತಗೊಂಡ್ಬಂದು ಬಿಸಾಡುವಾಗ ಅದರ ಮೇಲೆ ಅವರು ಇದ್ರದ್ದು ಎಂತ ತೊಂಡೆಕಾಯಿದು ಇದು ಬೀಳಿ ಹಾಕಿದ್ರು. ಅದು ಅದರ ಮೇಲೆ ಬಿಸಾಕಿ ಬಿಟ್ಟಿದ್ದಾರೆ. ಹಾಗಾಗಿ ಅದು ಕುತ್ತಿಗೆಗೆ ಸಿಕ್ಕೊಂಡಿದೆ. ಈಗ ನಿಮಗೆ ಪಕ್ಕ ಪಕ್ಕಾಗಿದೆ ನಾನು ನೋಡಿದ್ದೇನೆ ಕರೆಕ್ಟಾಗಿ. ಅಂದರೆ ಕೊಲೆನೇ ಅಂತ? ಕೊಲೆ 100ರಲ್ಲಿ 100. ಅದು ಇನ್ನು ಮಾತಾಡಲಿಕ್ಕಿಲ್ಲ. ಯಾವನು ಬಂದರು ಆ ಕೊಲೆ ಮಾಡಿದವ ನನಗೆ ಸಿಕ್ಕಿದರೆ ನಾನು ಸತ್ತರೂ ಪರವಾಗಿಲ್ಲ. ಅವನನ್ನು ಕೊಲೆ ನಾನು ಮಾಡ್ತೀನಿ. ಯಾಕಂತ ಹೇಳಿದರೆ ಅವನು ಇನ್ನೊಬ್ಬನಿಗೆ ಕೊಲೆ ಮಾಡಲಿಕ್ಕೆ ಹೋಗಬಾರ್ದು. ಅವನು ಇಲ್ಲಿಗೆ ಮುಗಿಸ್ಬೇಕು. ಇಲ್ಲ ಅದಕ್ಕೆ ತಕ್ಕ ಅಧಿಕಾರಿಗಳಿದ್ದರೆ ಅವರು ಅದಕ್ಕೆ ತಕ್ಕ ಕ್ರಮವನ್ನು ಕೈಗೊಳ್ಳಬೇಕು. ಅವ್ರಿಗೆ ಜೀವಾವಧಿ ಶಿಕ್ಷೆಯನ್ನೇ ಕೊಡಬೇಕು. ಬೇರೆ ಯಾವುದು ಕೊಟ್ಟರೂ ಆಗಲ್ಲ. ಅವರು ಉಳಿದು ಏನು ಪ್ರಯೋಜನ ಇಲ್ಲ. ಇನ್ನೊಬ್ಬರ ತಾಯಿಗೆ ನೋವು ಮಾಡೋದು ಬೇರೆ ಅವರು ಮಕ್ಕಳಿಗೆ. ಮುಸ್ತಾಕ್ನ ಮನೆಯವರ ಪ್ರಕಾರ ಆತನನ್ನು
ಆತನ ಸ್ನೇಹಿತರೆ ಕರೆದುಕೊಂಡು ಬಂದು ಅಲ್ಲಿ ಕುತ್ತಿಗೆ ಬಿಗಿದು ಕೊಲೆ ಮಾಡಿದ್ದಾರೆ ಎನ್ನುವುದು. ಆದರೆ ಪೊಲೀಸರು ತನಿಖೆ ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ಕೆಲವೊಂದು ಸಾಕ್ಷ್ಯಗಳು ಸಿಕ್ಕಿದೆ. ಆ ಸಾಕ್ಷ್ಯಗಳ ಪ್ರಕಾರ ಮುಸ್ತಾಕ್ ತರಕಾರಿಗಾಗಿ ಹರಡಲಾಗುವಂತಹ ಬೇಲಿ ಏನಿದೆ ಅದರ ವಯರ್ ಕುತ್ತಿಗೆಗೆ ಸಿಲುಕಿ ಮೃತಪಟ್ಟಿದ್ದಾನೆ ಎನ್ನುವುದು. ಆದರೆ ಒಟ್ಟಾರೆಯಾಗಿ ಈ ಘಟನೆ ಸಂಶಯಾಸ್ಪದ ಎನ್ನುವುದಂತೂ ಸ್ಪಷ್ಟ. ಮೃತದೇಹದ ಮರಣೋತ್ತರ ಪರೀಕ್ಷೆಯನ್ನು ವೆಲ್ಲಾಕ್ ಆಸ್ಪತ್ರೆಯಲ್ಲಿ ನಡೆಸಲಾಗಿದೆ. ಘಟನಾ ಸ್ಥಳದಲ್ಲಿ ಸೋಕೋ ತಂಡ ತನಿಖೆಯನ್ನು ನಡೆಸಿದೆ. ಮರಣೋತ್ತರ ಪರೀಕ್ಷೆಗಾಗಿ ಬೆಳ್ತಂಗಡಿ ಪೊಲೀಸರು ಕಾಯುತ್ತಿದ್ದಾರೆ. ಘಟನಾ ಸ್ಥಳದಲ್ಲಿ ಮುಸ್ತಾಕನ ದೇಹದ ಪಕ್ಕದಲ್ಲಿ ಒಂದು ಜೊತೆ ಚಪ್ಪಲಿಗಳು ಸಿಕ್ಕಿದೆ. ಆದ್ದರಿಂದಾಗಿ ಮುಸ್ತಾಕನೊಟ್ಟಿಗೆ ಮತ್ತೊಬ್ಬ ಇದ್ದಾನೆ ಎನ್ನುವುದಂತೂ ಸ್ಪಷ್ಟ ಆಗಿದೆ. ಆತ ಯಾರು ಎಂದು ಕಂಡುಹಿಡಿಯಲು ಪೊಲೀಸರು ಪ್ರಯತ್ನ ಪಡುತ್ತಿದ್ದಾರೆ. ಆತನ ಬಗ್ಗೆ ಮುಸ್ತಾಕನ ಮನೆಯವರಿಗೂ ಯಾವುದೇ ಮಾಹಿತಿ ಇಲ್ಲ. ಆತನ ಸಹೋದರರಿಗೂ ಆ ವಿಚಾರದಲ್ಲಿ ಸ್ಪಷ್ಟತೆ ಇಲ್ಲ. ಇಂತಹ ಹಿನ್ನೆಲೆಯಲ್ಲಿ ಇದೊಂದು ನಿಗೂಢ ಪ್ರಕರಣ ಆಗಿ ಗೋಚರಿಸುತ್ತಿದೆ. ಒಟ್ಟಾರೆಯಾಗಿ ಮೇಲ್ನೋಟಕ್ಕೆ ಘಟನೆಯನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಇದು ಕಳ್ಳತನಕ್ಕಾಗಿ ಬಂದು ಸಿಕ್ಕಿ ಹಾಕಿಕೊಂಡು ಓಡುವ ಬರದಲ್ಲಿ ಸರಿಗೆ ಸಿಲುಕಿ ಮೃತಪಟ್ಟಿರಬೇಕು ಒಂದು, ಇಲ್ಲ ಆ ವಿದ್ಯುತ್ ಸಬ್ಸ್ಟೇಷನ್ನ ಕಾವಲುಗಾರ ಸಿಬ್ಬಂದಿಗಳು ಆತನನ್ನು ಕುತ್ತಿಗೆ ಬಿಗಿದು ಕೊಲೆ ಮಾಡಿರಬೇಕು ಇನ್ನೊಂದು. ಎರಡೂ ಸಾಧ್ಯತೆಗಳು ಇವೆ. ಮುಸ್ತಾಕ್ನ ಮನೆಯವರ ಪ್ರಕಾರ ಆತನನ್ನು ಕೊಲೆ ಮಾಡಿದ್ದಾರೆ. ಆದರೆ ಸಬ್ಸ್ಟೇಷನ್ನ ಕಾವಲು ಸಿಬ್ಬಂದಿಗಳ ಪ್ರಕಾರ ಅವರು ಕಳ್ಳತನಕ್ಕೆ ಬಂದಿದ್ದರು. ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಕೆಲವೊಂದು ಸೊತ್ತುಗಳನ್ನು ಅಂದರೆ ಕಬ್ಬಿಣದ ಸೊತ್ತುಗಳನ್ನು ಅವರು ಕಟ್ಟಿ ಇಡ್ತಾಯಿದ್ರು. ನಾವು ಬೊಬ್ಬೆ ಹೊಡೆದಾಗ ಅವರಿಬ್ಬರು ಓಡಿ ಹೋಗಿದ್ದಾರೆ. ತದನಂತರ ನಮಗೆ ಯಾವುದೇ ಮಾಹಿತಿ ಇಲ್ಲ. ಆದರೆ ಮರುದಿನ ಬೆಳಿಗ್ಗೆ ನೋಡುವಾಗ ಮುಸ್ತಾಕನ ಮೃತದೇಹ ಇತ್ತು. ಆ ಬಗ್ಗೆ ಮಾಹಿತಿ ನೀಡಿದ್ದೇವೆ. ಪೊಲೀಸರು ಬಂದಿದ್ದಾರೆ, ತನಿಖೆ ನಡೆಸುತ್ತಿದ್ದಾರೆ. ಈ ಸಬ್ಸ್ಟೇಷನ್ ಪ್ರತಿಷ್ಠಿತ ಕುಟುಂಬಕ್ಕೆ ಸೇರಿದಂತಹ ಖಾಸಗಿ ಆಸ್ತಿ. ಈ ಆಸ್ತಿಯಲ್ಲಿ ಬೇರೆ ಯಾರಿಗೂ ಅಕ್ರಮ ಪ್ರವೇಶಕ್ಕೆ ಅವಕಾಶ ಇರಲಿಲ್ಲ. ಆ ಆಸ್ತಿಯೊಳಗೆ ಅಕ್ರಮ ಪ್ರವೇಶ ಮಾಡಿದ್ದಾರಂತ ಹೇಳಿದರೆ ಅದು ಕಳ್ಳತನಕ್ಕೆ ಬಂದಿದ್ದು ಎನ್ನುವುದಂತೂ ಸ್ಪಷ್ಟ. ಮತ್ತು ಆ ಪ್ರದೇಶವು ಬಹುತೇಕ ನಿರ್ಜನ ಪ್ರದೇಶ. ವಿದ್ಯುತ್ ಸಂಗ್ರಹಣಾಗಾರ ಇರುವುದರಿಂದ ಅದು ಡೇಂಜರ್ ಝೋನ್ ವ್ಯಾಪ್ತಿಯಲ್ಲಿ ಇರುವುದರಿಂದ ಸ್ಥಳೀಯರು ಯಾರೂ ಆ ಪ್ರದೇಶದ ಸುತ್ತ ಸುಳಿಯುತ್ತೇ ಇರಲಿಲ್ಲ. ಮತ್ತು ಇಡೀ ಆ ಶಕ್ತಿನಗರ ಪ್ರದೇಶದಲ್ಲಿ ಮಾದಕ ದ್ರವ್ಯಗಳ ವ್ಯಸನಿಗಳ ಕೂಟ ಇದೆ ಎನ್ನುವಂತಹ ಮಾಹಿತಿಗಳು ಇವೆ. ಕೆಲವು ದಿನಗಳ ಹಿಂದೆ ವೇಣೂರು ಪೊಲೀಸರು ಪತ್ತೆ ಹಚ್ಚಿದಂತಹ MDMA ಪ್ರಕರಣದಲ್ಲಿ ಶಂಕಿತನೊಬ್ಬ ಇದೇ ಪರಿಸರದವನು ಎನ್ನುವಂತಹ ಮಾಹಿತಿಗಳು ಇವೆ. ಆದ್ದರಿಂದಾಗಿ ಒಟ್ಟಾರೆಯಾಗಿ ಇಡೀ ಪ್ರಕರಣ ಸಂಶಯಾಸ್ಪದವಾಗಿದೆ ಎನ್ನುವುದಂತೂ ಸ್ಪಷ್ಟ. ಪೊಲೀಸರ ನಿಷ್ಪಕ್ಷಪಾತ ತನಿಖೆ, ಪೋಸ್ಟ್ಮಾರ್ಟಮ್ ವರದಿ, FSL ಅಧಿಕಾರಿಗಳ ರಿಪೋರ್ಟು ಮತ್ತು ಸೋಕೋ ಟೀಮಿನ ರಿಪೋರ್ಟು, ಈ 4 ಅಂಶಗಳು ಈ ಪ್ರಕರಣದ ಸತ್ಯಾಸತ್ಯತೆಯನ್ನು ಪತ್ತೆ ಹಚ್ಚಲು ಸಹಕಾರಿಯಾಗುವ ನಿರೀಕ್ಷೆ ಇದೆ. ಒಟ್ಟಾರೆಯಾಗಿ ಬೆಳ್ತಂಗಡಿ ಪೊಲೀಸರು ಈ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು ಮತ್ತು ಅಪರಾಧಿಗಳು ಯಾರೇ ಇದ್ದರೂ ಅವರನ್ನು ಬಂಧಿಸಬೇಕು ಎನ್ನುವುದು ಮುಸ್ತಾಕ್ ಅವರ ಮನೆಯವರ ಆಗ್ರಹ. ಅದೂ ಅಲ್ಲದೆ ಮುಸ್ತಾಕ್ನೊಟ್ಟಿಗೆ ಇದ್ದಂತಹ ಯುವಕ ಯಾರು ಎನ್ನುವುದು ಸಹ ಇಲ್ಲಿ ಸ್ಪಷ್ಟವಾಗಬೇಕಾಗಿದೆ. ಆದ್ದರಿಂದ ಆತನ ಪತ್ತೆಗೂ ಪೊಲೀಸರ ಪ್ರಯತ್ನ ಮುಂದುವರಿದಿದೆ.